ಚಂದ್ರಣ್ಣ ಗಾಡಿ ಕದಿತಾರಣ್ಣ. ನಮ್ಮ ಏರಿಯಾಗೆ ಬಂದು ಗಾಡಿ ಕದೀತಾ ಇದ್ಯಾ? ನಿನ್ನ ಬಡ್ಡಿ ಕಟ್ಟಿಂದ ಚೇಟುನ ನಮ್ಮನ್ನು ಕಳ್ಸಿದ್ ಕಣಯ್ಯ. ಸೇಟುನಾ? ಸಾರಿಪ್ಪ, ಹೋಗು. ಛೇ, ಇಲ್ಲ ನೋಡು, ಚಂದ್ರನು ಸೂರ್ಯನು ಇಬ್ರು ಒಟ್ಟಿಗೆ ಬಂದಿದ್ದಾರೆ. ಏನು ವಿಷಯ? ಆಟೋ ಏನಾದ್ರು ಸರಿ ಮಾಡ್ಬೇಕಾ? ಎಸೋಜಿ, ಒಂದ್ ರೇಸ್ ಮಾಡೋಣ. ಇಲ್ಲ ನೋಡು, ಚಂದ್ರು ಬಾಯ್ ಬಂದ ತಕ್ಷಣ ರೇಸ್ ಅಂತೆ. ಏನ್ ರೇಸು? ರನ್ನಿಂಗ್ ರೇಸಾ? ಸನ್ನಫ್ಗನು ಸರಿಯಾಗಿ ಕೇಳಿಸ್ಕೊ. ಬಿಗಿಲ ನಾನು ಹೇಳೋದನ್ ಕೇಳು. ನಿನ್ ಸ್ವತ್ತೆಲ್ಲ ಚಂದ್ರು ಹೆಲ್ಪ್ ಇಂದ ನನ್ ಕಡೆ ಬಂದ್ಬಿಡ್ತು. ನಿನಗ್ ನಿಶ್ಚಯ ಆಗದ ಹುಡುಗಿನ ಚಂದ್ರು ಬಾಯ್ ಕಿತ್ಕೊಂಡ್ಬಿಟ್ಟ. ಇವಾಗ ನಿನ್ನ ಹತ್ರ ಏನಿದೆ? ಇಲ್ಲಿ ತನಕ ಗೆದ್ದಿದ್ ರೇಸ್ ಎಲ್ಲ ಬಿಡು. ಈ ಸಲ ಗೆದ್ದು ತೋರ್ಸು, ನೀನ್ ದೊಡ್ಡ ಮನುಷ್ಯ ಅಂತ ಒಪ್ಕೋತೀನಿ. ತಾವು ತೋರಿಸ್ಬೇಕಂತ ಇವ್ರೇನೋ ಮಾಡ್ಕೋತಾರಂತೆ. ಆಗೋದಿಲ್ಲ, ಹೋಗೋ, ನಾವು ಟಿವಿ ನೋಡ್ಬೇಕು. ಅದನ್ನ ನೆನ್ಸ್ಕೊಂಡ ನೀನ ಎಷ್ಟು ತರದೆ, ಎಷ್ಟು ಹೇಳಿದ್ರು ಕೇಳ್ದೆ ಅವ್ರನ್ನ ಜೈಲಿಂದ ಹೊರಗಡೆ ತಂದು ಈಗ ಮತ್ತೆ ಅವ್ರನ್ನ ಅಲ್ಲಿಗೆ ತಳ್ಳಿದ್ಯಾ. ಅವ್ರನ್ನ ಬೇಲಲ್ಲಿ ಬಿಡಿಸಿದ್ದು ನಾನಲ್ಲ, ಇವಳೇನೆ. ಏನೋ ಇದು, ನಮ್ಮಮ್ಮ ಸಿಲ್ಕ್ ಸ್ಮಿತಾ ಇದ್ದಂಗಿದೆ ತಾನೇ? ಅದೇನಾ ಚೀಟ? ನಮ್ಮ ಬಿಗಿಲ್ದು 130ವರೆಗೂ ಹೋಗುತ್ತೆ. ಈ ವಿಷಯ ನಮಗೆ ಹೇಗೋ ಗೊತ್ತಾಗ್ದೆ ಹೋಯ್ತು. ಹೋಗು ಹೋಗು, ಕರಿ ಹೋಗು. ಏನ್ ಸನಫ್ಕನ್ನು ಕರ್ದ? ಸುಮ್ನೆ ಬಿಲ್ಡಪ್ ಕೊಡ್ಬೇಡ, ರೇಸ್ ಇಟ್ಕೊಳ್ಳೋಣ. ಏನ್ ಪಂದ್ಯ? ಬೇರೆ ಏನ್ ಪಂದ್ಯ? ನಿಮ್ ಚೀತಾನೆ, ನಿಮ್ ಹತ್ರ ಹೊಡೆದ್ ಕಿತ್ಕೊಳಕ್ ಬೇರೆ ಏನಿದೆ? ಹೇ ಮುಟ್ಟಾಳ, ನೀನ್ ಸೂತ್ರೆ ಏನ್ ಕೊಡ್ತೀಯ ಅದನ್ನ ಹೇಳು. ಅತ್ತೆಗೆ ಮೀಸೆ ಬಂದ್ರೆ ಚಿಕ್ಕಪ್ಪ, ದೊಡ್ಡಪ್ಪ ಕೂಡ ಆಗಿವಂತೆ. ಮೊದ್ಲು ಏನ್ ಕೊಡ್ತೀಯ ಅಂತ ಹೇಳು. ಏನ ಸರಿ ಸಮವಾಗಿ ಒಂದು ಆಟ ಇಡೋಣ. ಚೀತಾಗೆ ಕಾಂಪಿಟೇಷನ್ ಕೊಡ್ಬೇಕಂದ್ರೆ ರಾಕೆಟೇ ತರಬೇಕು. ಚೀತಾ ಬಗ್ಗೆ ಗೊತ್ತು ತಾನೆ? 130 ಟಾಪ್ ಸ್ಪೀಡ್. ಚೀತಾ ಬಗ್ಗೆ ಊರೇ ಮಾತಾಡುತ್ತೆ. ಅದನ್ನ ಕಣ್ಣಾರೆ ನೋಡಿದ್ದು 4 ಜನ. ಅಂತ ರೇಂಜ್ ಇದೆ. ಸರಿ ಕಾಣ, ಏನ್ ಪಂದ್ಯ ಅಂತ ನೀನೇ ಹೇಳು. ಬಿಗಿಲ್ ಶೆಡ್ಡು, 30,000 ರೂಪಾಯಿ ಕ್ಯಾಶ್. ಅಣ್ಣ, ಇದು ತುಂಬಾ ಜಾಸ್ತಿ ಆಯ್ತು. ಏನೋ ಸ್ಕೆಚ್ ಹಾಕಿದಾರೆ ಅನ್ಸುತ್ತೆ. ಇದು ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ? ಬಿಗಿಲ್ ಹತ್ರ ಕಿತ್ಕೊಂಡಿದ್ದಾಯ್ತು, ಮತ್ತೆ ಎಲ್ಲಾನು ಕಿತ್ಕೊಂಬೋಣ. ವಿಲ್ಲನ್ ತರ ಯೋಚಿಸ್ಬೇಕಣೋ. ಇಲ್ಲಣ್ಣ, ಅವನ್ ಬೇರೆ ದೇವ ತರ ಓಡಿಸ್ತಾನೆ. ಚೀಟ ಬೇರೆ 130 ಮೇಲೆ ಹೋಗುತ್ತೆ. ಲೈ, ಸೂಕ್ಷ್ಮ ನೋಡಿ ಇವಾಗ. ಸರಿ ಆಯ್ತು. ಯಾವಾಗ ರೇಸು? ಮುಂದಿನ ತಿಂಗಳು 4ನೇ ತಾರೀಕು. ಬಿಗಿಲ, ಆಲ್ ದ ಬೆಸ್ಟ್ ಬಿಗಿಲ.
ಹೌದು, ಯಾವ ಆಟೋ ಓಡಿಸ್ತೀಯಾ? ಚೀತಾನೆ. ನೀವು ಓಡಿಸಿ ಹಾಳು ಮಾಡದಂತೆ ನಾವು ಅದನ್ನ ಹಿಡ್ಕೋಬೇಕಂತೆ. ಪಂಜ ಕಟ್ಟಿರೋದೆಲ್ಲ ಓಡ್ಸಂಗಿಲ್ಲ, ಗೊತ್ತು ತಾನೇ? ಏನು ಹೀಗಾಗೋಯ್ತಲ್ಲೋ? ಬಿಡು ಬೇಗಿಲು, ಬೇರೆ ಏನಾದ್ರೂ ಮಾಡೋಣ. ನಿನಗೆ ಓಕೆ ಅಂದ್ರೆ ಹೇಳು. ನನ್ನ ಹತ್ರ ಒಂದು 12,000 ರೂಪಾಯಿ ಇದೆ. ಇನ್ನು 3,000 ರೂಪಾಯಿ ರೆಡಿ ಮಾಡಿದ್ರೆ ಆ ಸೇಟು ಇಂದ ನಮ್ ಲಕ್ಷ್ಮಿನ ಬಿಡಿಸ್ಕೋಬಹುದು. ಅವಾಗ SOGಗೆ ನಾವೇನಾದ್ರೂ ತೋರ್ಸೋಣ. ಏನ್ ಹೇಳ್ತೀಯಾ? 3 ಅಂದ್ರೆ ನಾನೇ ಕೊಡ್ತೀನೋ. ಹಲೋ ಹಲೋ ಹಲೋ, ನನ್ನ ಆಟೋ ಹಿಂದಿ ಓದಿದ್ ಸಾಕು, ಬಿಡ್ಸ್ಕೊಳಕ್ ಬಂದಿದ್ದೀನಿ. ಅಯ್ಯೋ, ಅದು ಸಣ್ಣಪ್ಪಗನ್ ಬಂದು ಎತ್ಕೊಂಡು ಹೋಗ್ಬಿಟ್ನಲ್ಲ. ಯಾರನ್ನ ಕೇಳಿ ಸಣ್ಣ ಏನ್ ಚಂದ್ರು, ಎಷ್ಟು ಸಾರಿ ನಾನು ನಿನ್ಗೆ ಹೇಳಿ ಕಳ್ಸಿದ್ದೀನಿ, ನೀನು ವಾಪಸ್ ಬರ್ಲಿಲ್ಲ. ಆಟೋನೂ ಹೋಯ್ತು. ನನ್ಗೇನು, ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಗಾಡಿ ಕೊಡ್ತೀನಿ. ನೀನ್ ಬಡ್ಡಿ ಕಟ್ಟಲಿಲ್ಲ, ಬಂದು ಉತ್ತರನೂ ಹೇಳಿಲ್ಲ. ಸ್ವಲ್ಪ ವೆಯ್ಟ್ ಮಾಡೋಕ್ಕಾಗ್ಲಿಲ್ವಾ? ನಾವೊಂದ್ ಪಂಚೆ ಕೈ ಹಾಕಿದ್ರೆ ಅವ್ನ ನಮ್ಮ ಅಂಡರ್ವೇರ್ಗೆನೆ ಕೈ ಹಾಕ್ಬಿಟ್ಟ. ಈಗೇನೋ ಮಾಡೋದು? ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ರೇಸಿಂದ ಹಿಂದೆ ಸರ್ಕೊಂಡ್ಬಿಡಣ. ಏನ್ ವಾಕ್ ಓವರ್ ಮಾಡೋಣ ಅಂತನಾ? ಇವಾಗ ನಮ್ಗೆ ರೇಸ್ಗೊಂದು ಗಾಡಿ ಬೇಕು ತಾನೆ? ಸಪ್ಲೆ, ನಿನ್ ಗಾಡಿ ತಗೊಳ್ಳ? ತಗೋ ಬಿಗಿಲು, ಆದ್ರೆ ನನ್ ಗಾಡಿ ಕಂಡೀಷನ್ ಗೊತ್ತಲ್ಲ. ಅದೇ ಹಿಂದಿನ ಜನ್ಮದ ಪುಣ್ಯದಲ್ಲಿ ಓಡ್ತಾ ಇದೆ, ಅದ್ರಲ್ಲಿ ಹೆಂಗ್ ರೇಸ್ ಮಾಡೋದು? ಅದೆಲ್ಲ ವರ್ಕೌಟ್ ಆಗಲ್ಲ. ಏಯ್, ಚೆನ್ನಾಗಿರೋ ಗಾಡಿ ಇಟ್ಕೊಂಡು ಯಾರು ಬೇಕಾದ್ರೂ ಗೆಲ್ಬೋದು. ಅದಕ್ಕೆ ನೀನು ಬೇಕಾಗಿಲ್ಲ, ನಾನು ಬೇಕಾಗಿಲ್ಲ. ಒಂದು ಮಾಮೂಲಿ ಗಾಡಿನ ರೇಸ್ ಗಾಡಿ ಮಾಡಿ ತೋರಿಸ್ತೀನಿ. ನೀನ್ ಓಡಿಸಿ ಗೆಲ್ಲಕ್ಕಾಗತ್ತಾ? ಜಿಗ ಜಿಕ್ಕ ಜಿಕ್ಕ ಹನುಮಂತ ಬಂದವನೇ ಇಲ್ಲಿಗೆ, ಇವತ್ತು ನಿನ್ ಕೆಲ್ಸ ಎಲ್ಲಾನು ಒಳ್ಳೆ. ಬಾಲಸ್ವಾಮಿ, ಪಕ್ಕದಲ್ಲಿ ಇಬ್ರು ಮುಟ್ಟಾಳ್ರಿದ್ದಾರೆ. ತುಂಬಾ ಕಷ್ಟಪಟ್ಟು ಆಟೋನ ರೆಡಿ ಮಾಡ್ತಾ ಇದಾರೆ. ಅಲ್ಲಿ ಹೋಗಿ ನಿನ್ನ ಆಟೋ ತೋರ್ಸು. ತಂದಾನೆ ತಂದಾನೆ ತಂದಾನೆ. ಹೋಗಪ್ಪ. ಬಿಗಿಲು, ನಿಮ್ ಅಕ್ಕನ ಮಗಳ ಬಗ್ಗೆ ನಾನು ಕೇಳ್ಬಾರ್ದು ಅಂತ ನನಗೆ ಗೊತ್ತು, ಆದ್ರೆ ಮಾವನ್ ಮಗಳು ಅಂತೆಲ್ಲ ಏನಿಲ್ಲ ಕಣ. ಮನೇಲಿ ಮದ್ವೆ ಮಾಡ್ಕೊ ಅಂತ ಕೇಳಿದ್ರು, ಸರಿ ಅಂತ ತಲೆ ಅಲ್ಲಾಡಿಸ್ತು ಅಷ್ಟೇ. ನನಗೆ ರಾಣಿ ನೋಡ್ಬೇಕು ಅನ್ಸ್ತಿದೆ. ಎಲ್ಲಿದ್ದಾಳ? ನಾನ್ ನೆನ್ಪಿದ್ದೀನ? ಬೆಂಗಳೂರಲ್ಲಿ ಸುತ್ತಿ ಸುತ್ತಿ ಒಬ್ಬ ಚಿಕ್ಕ ಹುಡುಗನ ಮೇಲೆ ಕೈ ಹಾಕ್ದಲ್ಲ, ಅದು ನಾನೇನೆ. ರಾಣಿ, ನಿನ್ಗೋಸ್ಕರ ಜೀವಾನೇ ಕೊಡ್ತೀನಿ. ಹೇಳಿದ್ರೆ ನೀನ್ ನಂಬೋದಿಲ್ಲ, ನನಗ್ ಜವಾಬ್ದಾರಿ ಬಂದಿದೆ. ರಾಣಿ, ಬಿರಿಯಾನಿ ಇಲ್ಲೇನೋ ಕಡಿಮೆ ಆಗಿದೆಯಲ್ಲ. ನಿನ್ನಿಂದ ನನಗೆ 3 ತಿಂಗಳಾಗ್ಬಿಟ್ಟಿದೆ ರಾಣಿ. ನನಗೆ ಯಾಮಾರಿಸ್ಬೇಡ, ನನಗೆ ಬಿಡ್ಬೇಡ ಪ್ಲೀಸ್. ರಾಣಿ ಪ್ಲೀಸ್ ಬಿಡ್ಬೇಡ ನನ್ನ. ಇವನೇ ಆ ಹುಡುಗನ? ಇವಾಗ ನಾನ್ ಬೇಕು ಅನ್ನಿಸ್ತಾ? ಇವಾಗ ಕೂಡ ನಾನು ಬಿರಿಯಾನಿ ತಿನ್ನಕಂತ ಬಂದೆ. ಮದ್ವೆ ಮಾಡ್ಕೊಳ್ಳಲ್ವಾ? ಓಡ 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 ಓಡಲೇ ಓಡಲೇ